ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲ ನಿಮಗೆ ನಮ್ಮದು ಮಾಕ್ ಡ್ರಿಲ್ ಎಕ್ಸ್ಪರ್ಟ್ ಕಮಿಟಿದು ಏನೋ ಸಜೆಷನ್ಸ್ ಇತ್ತು. ಆ ನಿಟ್ಟಿನಲ್ಲಿ 2 ಮಾಕ್ ಡ್ರಿಲ್ ಮಾಡಬೇಕಾಗಿತ್ತು. ಮೊನ್ನೆ 23ನೇ ತಾರೀಕು ಒಂದು ಮಾಕ್ ಡ್ರಿಲ್ ಸ್ಟೇಡಿಯಮಲ್ಲಿ ಆಯಿತು. ಇವತ್ತು ಕೂಡ ಒಂದು ಮಾಕ್ ಡ್ರಿಲ್ ಆಗಿದೆ. ಇದರಲ್ಲಿ ಎಲ್ಲ ಇಲಾಖೆಯವರು, ಪೊಲೀಸ್, ಫೈರ್, SDRF, ಸಿವಿಲ್ ಡಿಫೆನ್ಸ್, ಈ ಥರ ಯಾರ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ PWD ಅವರು ಮತ್ತು ಆಂಬುಲೆನ್ಸ್, GDA ಎಲ್ಲ ಡಿಪಾರ್ಟ್ಮೆಂಟ್ ಜೊತೆಗೆ ಕೆಲವು ಮಾಕ್ ಡ್ರಿಲ್ ಅಂದರೆ ವೀಕ್ಷಕರು ವಿಸಿಟರ್ಸ್ಗೆ ಕೂಡ ನಾವು ಕರೆದು ಯಾವ ರೀತಿ ಎಂಟ್ರಿ ಎಕ್ಸಿಟ್ ಇರ್ತದೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಆಫೀಸರ್ಸ್ ಅವರು 23ನೇ ತಾರೀಕು ಏನು ಆಗಿದ್ದು ಅದರ ಮೇಲೆ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಇನ್ನೂ 2 ದಿವಸ ಇದೆ. ಸೊ QR ಕೋಡ್ ಸಂಬಂಧಪಟ್ಟ ಮತ್ತು ಲಾಸ್ಟ್ ಸ್ಟ್ಯಾಂಡ್ಗೆ ಹೋಗೋದು ಸಂಬಂಧಪಟ್ಟ ಏನೋ ಟರ್ನ್ಸ್ಟೈಲ್ ಇದೆ ಅದರ ಬಗ್ಗೆ ಎಲ್ಲ ಕನೆಕ್ಷನ್ಸ್ ಈಗ ನಡೀತದೆ. ನಾವು ಡಿಬ್ರೀಫಿಂಗ್ಸ್ ಅದು ಆಗುತ್ತೆ. ನಮ್ಮ ಪೊಲೀಸ್ ಇಲಾಖೆಗೂ ಎಲ್ಲ ನಮ್ಮ ಆಫೀಸರ್ಸ್ಗೆ ನಾವು ಇಲ್ಲಿ ಯಾರ್ಯಾರು ಬಂದೋಬಸ್ತ್ ಇರ್ತಾರೆ ಅವ್ರಿಗೆ ಕೂಡ ನಾವು ನೇಮಿಸಿದ್ದೀವಿ. ನಾವು ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ತೀವಿ ನಿಮ್ಮ ಮುಖಾಂತರ ಎಲ್ಲರಿಗೆ. ಮೊನ್ನೆ ಕೂಡ ನಾನು ನಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದೆ, ದಯವಿಟ್ಟು ಯಾರು ಟಿಕೆಟ್ಸ್ ಯಾರ ಹತ್ರ ಇದೆ ಅವರೇ ಇಲ್ಲಿ ಬರಬೇಕು. ಯಾರ ಹತ್ರ ಟಿಕೆಟ್ ಇಲ್ಲ ದಯವಿಟ್ಟು ಇಲ್ಲಿ ಬರಬಾರ್ದು. ಒಂದು ಜೊತೆಗೆ ನಮ್ಮ ಪೊಲೀಸ್ ವತಿಯಿಂದ ನಾವು ಈ ಸರಿ ಒಂದು ವಿಶೇಷ ಸ್ಕ್ವಾಡ್ಸ್ ಮಾಡಿದ್ದೀವಿ. ಸುಮಾರು 7 ಸ್ಕ್ವಾಡ್ ಇದೆ, 7 ಸ್ಕ್ವಾಡ್ಸ್ ಇದೆ. ಅದರಲ್ಲಿ 15ರಿಂದ 20 ಜನ ಒಂದೊಂದು ಸ್ಕ್ವಾಡಲ್ಲಿ ಇರ್ತಾರೆ. ಆ ಸ್ಕ್ವಾಡ್ಗೂ ಒಂದೇ ಕೆಲಸ ಇರೋದು, ಯಾರ ಹತ್ರ ಟಿಕೆಟ್ ಇಲ್ಲ ಆ ಸುತ್ತಮುತ್ತ ನಾವು ಕಾಂಗ್ರಿಗೇಟ್ ಅಥವಾ ಜಮಾಗಿ ಸೇರಲಿಕ್ಕೆ ನಾವು ಬಿಡೋದಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ತೀವಿ, ಯಾರು ಇಲ್ಲಿ ಇರಬಾರ್ದು. ಟಿಕೆಟ್ ಇದ್ದರೆ ದಯವಿಟ್ಟು ಅಡ್ವಾನ್ಸ್ ಆಗಿ ಬಂದು ಸ್ಟೇಡಿಯಂಗೆ ನಾವು ಒಳಗೆ ಹೋಗಿ ಸ್ವಲ್ಪ ಜಾಗ ಏನಿದೆ ಅಲ್ಲಿ ಹೋಗ್ಬೋದು. ಸೀಟ್ಸ್ ಟಿಕೆಟ್ ಇಲ್ಲ ಅಂದರೆ ನಾವು ಅಲ್ಲಿ 4 ರೋಡ್, ಕ್ವೀನ್ಸ್ ರೋಡ್ ಇರಲಿ, ಕಬಲ್ ರೋಡ್ ಇರಲಿ, ಲಿಂಕ್ ರೋಡ್ ಇರಲಿ ಮತ್ತು MG ರೋಡ್, 4 ರೋಡಲ್ಲಿ ನಮ್ಮದು ಸ್ಕ್ವಾಡ್ಸ್ ಅವರು ಫುಡ್ ಪೆಟ್ರೋಲಿಂಗಲ್ಲಿ ಇರ್ತದೆ. ಅವ್ರು ಯಾರಿಗೆ ನಾವು ಬಿಡೋದಿಲ್ಲ. ಸೊ ಇದು ಇನ್ನೊಂದು ಸರಿ ನಾವು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೇವೆ. ಜೊತೆಗೆ 4 ಕಡೆ ಯಾವುದು ವಿಶೇಷವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಟ್ರಾಫಿಕ್ ಅವರು ಡೀಟೇಲ್ಸ್ ಇದೆ ಅದರಲ್ಲಿ. 5 ಕಡೆ ಪಾರ್ಕಿಂಗ್ ಇದೆ. 5 ಕಡೆಯದು ಟಿಕೆಟ್ಸಲ್ಲಿ ಆಲ್ರೆಡಿ ಮೆನ್ಷನ್ ಇದೆ ಪಾರ್ಕಿಂಗ್. ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಶಟಲ್ ಬಸ್ ಮುಖಾಂತರ ಇಲ್ಲಿ ಬರ್ಬೋದು. ಶಟಲ್ ಬಸ್ಸಸ್ದು ವ್ಯವಸ್ಥೆ ಕೂಡ ಮಾಡಲಾಗಿದೆ ಸ್ಟೇಡಿಯಂ ಕಡೆಯಿಂದ, ಅಲ್ಲಿ ಅಸೋಸಿಯೇಷನ್ ಕಡೆಯಿಂದ ನಾವು ಅದು ಫೆಸಿಲಿಟೇಟ್ ಮಾಡ್ತೀವಿ. ಸ್ಟೇಡಿಯಂ ಶಟಲ್ ಬಸ್ಸಸ್ಗೆ ನಾವು ಗೇಟ್ಗೆ ನಾವು ಹೋಗಲಿಕ್ಕೆ ನಾವು ಫೆಸಿಲಿಟೇಟ್ ಮಾಡ್ತೀವಿ. ನಾವು ಟ್ರಾಫಿಕ್ ಅವರು ವಿಶೇಷ ಒಂದು ಸ್ಕೀಮ್ ಮಾಡಿದ್ದೀವಿ. ಪ್ಲಸ್ ಯಾವುದು ನೋ ಪಾರ್ಕಿಂಗ್ ರೋಡ್ ಏನೋ ಡೀಟೇಲ್ಸ್ ಆಲ್ರೆಡಿ ಪ್ರೆಸ್ ಮಾಡ್ತೀವಿ. ಇವತ್ತು ಮತ್ತೆ ನಾವು ಕೊಡ್ತೀವಿ ಪ್ರೆಸ್ ಮುಖಾಂತರ. ಅದನ್ನು ತುಂಬ ಸ್ಟ್ರಿಕ್ಟಾಗಿ ಪಾಲನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಕಾಮನ್ ಮೇನ್ ಗೇಟ್ ಪ್ಲೇಯರ್ಸ್ದು ಬರೋದು ಹೋಗೋದು ಗೇಟ್ ಅಲ್ಲಿ ಜಾಮೀನು ಆಗಬಾರ್ದು ಮತ್ತು ಯಾವುದು ಸಮಸ್ಯೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಪಾರ್ಕಿಂಗ್ ಭಾಳ ಸ್ಟ್ರಿಕ್ಟ್ ಇರ್ತದೆ. ನೋ ಪಾರ್ಕಿಂಗ್ ಇಂಪ್ಲಿಮೆಂಟೇಷನ್. ಮತ್ತು BMTC ಬಸ್ಸಸ್ ಆ್ಯಂಡ್ ಮೆಟ್ರೋ ಅವರು ಕೂಡ ಒಂದು ಪ್ರೆಸ್ ನೋಟ್ ಮೇಲೆ ಕೊಟ್ಟಿದ್ದಾರೆ. ಅವರು ಮೆಟ್ರೋ ಯಾವ ರೀತಿ 2 ಗಂಟೆ ತನಕ ಮೆಟ್ರೋ ಮೂಮೆಂಟಲ್ಲಿ ಇರ್ತದೆ ಮತ್ತು ಎಲ್ಲಿಂದ ಜನ ಬರ್ತಾ ಇದ್ದಾರೆ ಅಲ್ಲಿ ಆಲ್ಮೋಸ್ಟ್ 40 ಕಡೆ ಅವರು ಮೆಟ್ರೋ ಅವರು ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ರಿಟರ್ನ್ ಮತ್ತು ಬರೋದು ಮತ್ತು ಹೋಗೋದು ಎರಡೂ ಜನ ಆದಷ್ಟು ಮೆಟ್ರೋ ಮತ್ತು BMTC ಯೂಸ್ ಮಾಡಿದರೆ ಈ ಕ್ರೌಡಿಂಗ್ ಕಡಿಮೆ ಆಗುತ್ತೆ ಮತ್ತು ನಮಗೆ ಟ್ರಾಫಿಕ್ ಮೇಂಟೈನ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಸೊ ಆಫೀಸರ್ಸ್ ಅವರು ತುಂಬ ಚೆನ್ನಾಗಿ ಒಂದು ಸ್ಕೀಮ್ ಮಾಡಿದ್ದಾರೆ. ನಮ್ಮದು ಲಾಸ್ಟ್ ಬ್ರೀಫಿಂಗ್ ಕೂಡ ಇದೆ. ಈಗ ಹೋಪ್ಫುಲಿ ನಿಮ್ಮ ಕೋಆಪ್ರೇಷನಿಂದ ಮತ್ತು ಎಲ್ಲರಿಗೂ ಕೋಆಪ್ರೇಷನಿಂದ ಈ ಸರಿ ಏನು ಮ್ಯಾಚ್ ತುಂಬ ಒಂದು ದೀರ್ಘಕಾಲ ಆದಮೇಲೆ ಆಗ್ತಾಯಿದೆ. ನಾವು ಭಾಳ ಕಮಿಟಿ ಮೀಟಿಂಗ್ಸ್ ಮಾಡಿ, ಸಾಕಷ್ಟು ಬೇರೆ ಸಬ್ ಕಮಿಟಿ ಮೀಟಿಂಗ್ಸ್ ಮಾಡಿ, ಸ್ಪಾಟ್ ಇನ್ಸ್ಪೆಕ್ಷನ್ಸ್ ಮಾಡಿ, ನಮ್ಮ ಆಫೀಸರ್ಸ್ ಅವರು ತುಂಬ ಶ್ರಮಪಟ್ಟು ಒಂದು ಹಂತಕ್ಕೆ ಅವರು ತಂದಿದ್ದಾರೆ. ಆ್ಯಂಡ್ ನಮಗೆ ಫುಲ್ ಭರವಸೆ ಇದೆ ಚೆನ್ನಾಗಿ ಮ್ಯಾಚ್ ಆಗ್ತದೆ. ಇನ್ನೊಂದು ಸರಿ ನಿಮ್ಮ ಮುಖಾಂತರ ನಾವು
ಶಿಯರ್ ರೆಸ್ಪಾನ್ಸಿಬಿಲಿಟಿ ನಾವು ಏನು ಟ್ಯಾಗ್ಲೈನ್ ಇದೆ ಸಿಟಿ ಪೊಲೀಸ್ ವತಿಯಿಂದ ನಾವು ಕೊಟ್ಟಿದ್ದೀವಿ. ದಯವಿಟ್ಟು ಇದಕ್ಕೆ ಪಾಪ್ಯುಲೈಸ್ ಮಾಡಿದರೆ ಜನ ಇಲ್ಲಿ ಬಂದು ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಿ ಯಾರಿಗೆ, ಯಾಕೆಂದರೆ ನಿಮಗೆ ಗೊತ್ತಿದೆ ಟಿಕೆಟ್ಸ್ ಅವೈಲಬಿಲಿಟಿ ಕಡಿಮೆ ಇದೆ. ಎಷ್ಟು ಸ್ಟೇಡಿಯಂ ಕೆಪಾಸಿಟಿ ಇದೆ ಅಷ್ಟೇ ಜನಕ್ಕೆ ಟಿಕೆಟ್ ಸಿಗುತ್ತೆ. ಸೊ ನ್ಯಾಚುರಲ್ ಆಗಿ ಎಲ್ಲರಿಗೂ ಟಿಕೆಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಸಿಕ್ಕಿಲ್ಲ ದಯವಿಟ್ಟು ನಿಮ್ಮ ಜಾಗದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಎಲ್ಲಿ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ಇನ್ನಿತರ ಅವ್ರ ಜೊತೆಗೆ ಎಲ್ಲಿ ಎಂಜಾಯ್ ಮಾಡಿದರೆ ಸಾಕಷ್ಟು ನಿಮಗೆ ಗೊತ್ತಿದೆ ಸ್ಕೋಪ್ ಇದೆ, ಅಲ್ಲಿ ತಾವು ಎಂಜಾಯ್ ಮಾಡಿ. ಮತ್ತು ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗಬೇಕು ಅಂತ ನಾವು ಸತತವಾಗಿ ಪ್ರಯತ್ನ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಕೋಆಪರೇಷನ್ ನಿಮ್ಮ ಮುಖಾಂತರ ಜನಕ್ಕೆ ನಾವು ಕೋಆಪರೇಟ್ ಮಾಡಿದ್ದೀವಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಭದ್ರತೆ ಬಗ್ಗೆ ಈಗ ಚೇಂಜಸ್ ಒಂದೇ ಆಗಿದೆ ಅಂದರೆ ಗೇಟ್ಸ್ ಸಾಕಷ್ಟು ಆಲ್ಮೋಸ್ಟ್ ಡಬಲ್ ಗೇಟ್ಸ್ ಓಪನ್ ಆಗಿದೆ. ಸೊ ಅಲ್ಲಿ ಆ್ಯಂಟಿಸೆಪ್ಟೈಸ್ ಚೆಕ್ ಮಾಡಲಿಕ್ಕೆ ಮತ್ತು ಮೆಟಲ್ ಡಿಟೆಕ್ಟರ್ಸು ಹೆಚ್ಚಾಗ್ತಾ ಇದೆ. ನ್ಯಾಚುರಲ್ ಆಗಿ ಗೇಟ್ಸು ಅಂದಾಜು 22 ಇತ್ತು, ಈಗ ಸರಾಸರಿ 45 ಗೇಟ್ ಓಪನ್ ಆಗಿದೆ. 45 ಗೇಟ್ ಓಪನ್ ಆಗೋದಕ್ಕೆ ಅಲ್ಲಿ ನಮಗೆ ಸ್ಪೆಷಲ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಮತ್ತು ಈ ಸರಿ ಹೋಲ್ಡಿಂಗ್ ಏರಿಯಾದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ. ಹೋಲ್ಡಿಂಗ್ ಏರಿಯಾ ಅಂದರೆ ಯಾರಾದರೂ ಟಿಕೆಟ್ ಇದೆ ಅವರು ಬೇಗನೆ 4 to 5 hours ಮುಂಚೆ ಬಂದು ಅಲ್ಲಿ ಒಳಗೆ ಹೋಗ್ಬೇಕು. ಸೊ ಅಲ್ಲಿ ಕೂಡ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಬೇಕಾಗುತ್ತೆ. ಮತ್ತು ಒಳಗಡೆ ಏನಿದೆ ಅದು ಕೂಡ ನಾವು ಸಿಸ್ಟಮ್ಯಾಟಿಕ್ ಆಗಿ ಕ್ಯೂ ಸಿಸ್ಟಮ್ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಸರಾಸರಿ 2,000 ಸಿವಿಲ್, ಹೋಮ್ ಗಾರ್ಡ್ ಎಲ್ಲ ಸೇರಿ ಟ್ರಾಫಿಕ್ ಮತ್ತು ಲಾ ಮಾಡೋದು, ಸಿವಿಲ್ ಡಿಫೆನ್ಸ್ ಫೋರ್ಸು, ಹೋಮ್ ಗಾರ್ಡ್ ಎಲ್ಲ ಸೇರಿ ಮತ್ತು ಟ್ರಾಫಿಕ್ ಎಲ್ಲ ಸೇರಿ ನಾವು ಉಪಯೋಗಿಸ್ತೀವಿ. ಯಾಕಂದರೆ ಇಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಸುತ್ತಮುತ್ತ ಮೆಟ್ರೋ ಸ್ಟೇಷನ್ಸ್ ಇರಲಿ, ರೋಡ್ಸ್ ಇರಲಿ ಇದನ್ನು ಬಂದಿಸ್ ಮಾಡಬೇಕು. ಸೊ ಸರಾಸರಿ 2,000 ಆಗುತ್ತೆ. ಜೊತೆಗೆ ಬಟ್ ಆ್ಯಕ್ಚುಲ್ ಆಗಿ ಎಲ್ಲಿ ಹೋಗಬೇಕು ಏನು ಬೇಕು ಅವ್ರಿಗೆ ಈವೆಂಟ್ ಬಂದಿರುತ್ತೆ. ಏನಾದರೂ ಚಾರ್ಜಸ್ ಕಲೆಕ್ಟ್ ಮಾಡ್ತಿದ್ದೀರಾ ಸರ್? ಅದು ನಿರ್ದಿಷ್ಟ ಗೌರ್ಮೆಂಟ್ ಆರ್ಡರ್ ಇದೆ, ಆ ಪ್ರಕಾರ ಚಾರ್ಜಸ್ ಅವರು ಕೊಡ್ತಾರೆ. ಹೌದು, ಎಷ್ಟು ಸರ್? ಬೇರೆ ಬೇರೆ ಸ್ಕೇಲ್ ಪ್ರಕಾರ ಕೊಡ್ತಾರೆ. ಯಾಕಂದರೆ ಈ ಸರಿ ಗೇಟ್ಸು ಜಾಸ್ತಿ ಆಗೋದು ನಾವು ಲೆಕ್ಕ ಮಾಡಬೇಕು. ಬಟ್ ಅದು ಗೌರ್ಮೆಂಟ್ ಆರ್ಡರ್ ಇದೆ, ಆ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಗೌರ್ಮೆಂಟ್ ಆರ್ಡರ್ 2 ಭಾಗ ಇದೆ. ಒಂದು ವಸ್ತು ಇದೆ, ಇನ್ನೊಂದು ನಾನು ನಿಮಗೆ ಹೇಳಿದ ಗೇಟ್ಸ್ ಜಾಸ್ತಿ ಓಪನ್ ಆಗ್ತದೆ. ಸೊ ಅಲ್ಲಿ VIP ಸೆಕ್ಯೂರಿಟಿಗೂ ಒಂದು ಇಕ್ವಿಪ್ಮೆಂಟ್ಸ್ ಸ್ವಲ್ಪ ರೇಟ್ ಬೇರೆ ಇದೆ. ಸೊ ಆ ರೇಟ್ ಲೆಕ್ಕ ಮಾಡಿ ಅವ್ರು ಕೊಡ್ತಾರೆ. ಇನ್ನೊಂದು ಪೊಲೀಸ್ ಇಲಾಖೆಗೆ JSC ಅದು ಲಾಸ್ಟ್ ಟೈಮಿಂದ ಸುಮಾರು 7 ಕೋಟಿ ಬ್ಯಾಲೆನ್ಸ್ ಇತ್ತು, ಅದೀಗ ಕ್ಲಿಯರ್ ಆಗಿದೆ. ಕೆಲವು ಲಾಸ್ಟ್ ಅಮೌಂಟ್ ಸ್ವಲ್ಪ ಅದನ್ನು ರೀಕನ್ಸಿಲೇಷನ್ ಆಗ್ತಾ ಇದೆ. ಲಾಸ್ಟ್ ಸ್ವಲ್ಪ ಇದೆ ಅಷ್ಟೇ. ನಮ್ಮದು ಒಂದು ಸಿಗಲ್ ರೀಕನ್ಸಿಲ್, ಬಟ್ ಆಲ್ಮೋಸ್ಟ್ 90% ಕ್ಲಿಯರ್. ಟಿಕೆಟ್ ಇದ್ರೆ ಸರ್, ಹಾಂ, ಅಬೌಟ್ 2 years ಟಿಕೆಟ್ ಸರ್, ಅದಕ್ಕೆ ಕಮ್. ನಾನು ಟಿಕೆಟ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಎಷ್ಟು ವರ್ಷ ಸೆಕ್ಯೂರಿಟಿ ಬಗ್ಗೆ ಸರ್, ಈಗ ಕಳೆದ ಬಾರಿ ಭದ್ರತೆ ಮಾಡ್ಕೊಂಡಿದ್ದಂಥ ಬಂದೋಬಸ್ತ್ ಸ್ಕೀಮಿಗೂ ಈ ಸಲ ನೀವು ಮಾಡ್ಕೊಂಡಿರುವಂಥ ಸ್ಕೀಮಿಗೂ ಡಿಫ್ರೆನ್ಸಸ್ ಏನಿದೆ, ಏನೇನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ? ಇದರಲ್ಲಿ ಮುಖ್ಯವಾಗಿ ಭದ್ರತೆ ಸ್ಕೀಮ್ಗಿಂತ ಸೆಕ್ಯೂರಿಟಿ ನನ್ನ ಎಕ್ಸ್ಪರ್ಟ್ ಕಮಿಟಿ ಏನಿತ್ತು, ಆ ಎಕ್ಸ್ಪರ್ಟ್ ಕಮಿಟಿ ಅವ್ರ ರೆಕಮೆಂಡೇಶನ್ ತುಂಬ ಇಂಪಾರ್ಟೆಂಟ್. ಸೊ ಅದರಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಫ್ರೀ ಇರಬೇಕು ಒಂದು. ಎರಡನೇದು ಇವ್ಯಾಕ್ಯುವೇಷನ್ ಸಿಸ್ಟಮ್, ಎಸ್ಪೆಷಲಿ ಆ್ಯಂಬುಲೆನ್ಸಸ್ ಮತ್ತು ಫೈರ್ ಇಕ್ವಿಪ್ಮೆಂಟ್ಸ್, ಅದರದ್ದು ಕ್ಲಿಯರ್ ಪ್ಯಾಸೇಜ್ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಎಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಕಂಟಿನ್ಯೂಸ್ ನಮ್ಮ ಆಫೀಸರ್ಸ್ ಅವರು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡಿ, ಆ್ಯಂಬುಲೆನ್ಸಲ್ಲಿ ಯಾವ ರೀತಿ ದಾರಿ ಕೊಡಬೇಕು, ಅಲ್ಲಿ ಟ್ರಾಫಿಕ್ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಗೇಟ್ಸ್ ಎಕ್ಸ್ಟ್ರಾ ಆಗಿದೆ, ಗೇಟ್ಸಲ್ಲಿ ಎಷ್ಟು ಜನ ಒಂದು ಗೇಟಿಂದ ಒಳಗೆ ಹೋಗ್ಬೋದು ಅದು ಲೆಕ್ಕ ಮಾಡಿ, PWD ಅವರು ನಮಗೆ ಹೋಲ್ಡಿಂಗ್ ಏರಿಯಾದು ಲೆಕ್ಕ ಮಾಡ್ಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನ್ಯಾಚುರಲ್ ಆಗಿ ನಮ್ಮದು ಬಂದೋ ಸ್ಕೀಮ್ ಇನ್ಕ್ರೀಸ್ ಆಗಿದೆ, ಅಂದರೆ ನಮ್ಮ ಸ್ಟ್ರೆಂತ್. ಸೊ ಸರಾಸರಿ ಡಬಲ್ ದಿ ಸ್ಟ್ರೆಂತ್ ಆಗಿದೆ, ಏನು ಒಂದೇ ಮಾಡ್ತಾಯಿದ್ರು. ಸೊ ಇದರಲ್ಲಿ ಏನು ನಮ್ಮದು ಎಕ್ಸ್ಟ್ರಾ ಗೇಟ್ಸ್, ಎಕ್ಸ್ಟ್ರಾ ಪ್ಯಾಸೇಜಸ್, ಅಂದರೆ ಆ್ಯಂಬುಲೆನ್ಸಸ್, ಇದರಲ್ಲಿ 9 ಆ್ಯಂಬುಲೆನ್ಸ್ ಇದೆ ಸುತ್ತಮುತ್ತ, 4 ಒಳಗಡೆ ಆ್ಯಂಡ್ 8 ಔಟ್ಸೈಡ್. ಮತ್ತು ಟ್ರಯಲ್ ಸೆಂಟರ್, ಆಮೇಲೆ ಫೈರ್ ವೆಹಿಕಲ್ಸ್ ಇದೆ,
ಎಲ್ಲ ಆಲ್ಮೋಸ್ಟ್ ನೈನ್ ಆ್ಯಂಬುಲೆನ್ಸಸ್ ಸರ್ 9 9 ಆ್ಯಂಬುಲೆನ್ಸಸ್ ಆ್ಯಂಬುಲೆನ್ಸ್. ಫೈರು ಅವರು ದೊಡ್ಡವರು 2 ವೆಹಿಕಲ್ಸು, ಚಿಕ್ಕವು 4 ವೆಹಿಕಲ್ಸು, ಮತ್ತು ಹ್ಯಾಂಡ್ ಹೆಲ್ಡ್ ಎಕ್ಸ್ಟಿಂಗ್ವಿಷರ್ಸು ಆ್ಯಂಡ್ ಅಗ್ನಿ ಬೈಕ್. ಈ ಮೆಟ್ರೋ ಬಗ್ಗೆ ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನ್ ಮತ್ತು ಕಬ್ಬನ್ ರೋಡ್ ಮೆಟ್ರೋ ಸ್ಟೇಷನ್ ಎರಡೂ ಸ್ಟೇಷನ್ ಅಲ್ಲಿ ವಿಶೇಷ ಬಂದೋಬಸ್ತ್ ಇರ್ತದೆ. ಸೊ ನಮ್ಮದು ರಿಕ್ವೆಸ್ಟ್ ಅಂದರೆ ಅವರು ಗೊತ್ತಿದೆ ಯಾವ ಕಡೆ ಅವ್ರದ್ದು ಗೇಟ್ಸ್ ಇದೆ, ಟಿಕೆಟಲ್ಲಿ ಅವ್ರಿಗೆ ಕರೆಕ್ಟಾಗಿ ಗೊತ್ತಿದೆ ಯಾರ ಹತ್ರ ಟಿಕೆಟ್ ಇದೆ. ಸೊ ಯಾವ ಗೇಟ್ ಅವ್ರಿಗೆ ಹತ್ರ ಆಗ್ತದೆ, ಯಾವ ಸ್ಟೇಷನ್ ಅಲ್ಲಿ ಇಳಿದರೆ ಅವ್ರಿಗೆ ಅನುಕೂಲ. ಸೊ ಆ್ಯಸ್ ಆಫ್ ನಾವು ಲಿಂಕ್ ರೋಡ್ ಅಲ್ಲಿ ಗೇಟ್ಸ್ ಏನಿದೆ ಆ ಲಿಂಕ್ ರೋಡ್ ಗೇಟ್ಸ್ ಎಮ್ ಜಿ ರೋಡ್ ಸ್ಟೇಷನ್ ಹತ್ರ ಇದೆ. ಕಬ್ಬನ್ ರೋಡ್ ಗೇಟ್ಸ್ ಕಬ್ಬನ್ ರೋಡ್ ಸ್ಟೇಷನಿಂದ ಹತ್ರ ಇದೆ. ಸೊ ಆ ಥರ ಬಂದರೆ ಮತ್ತು ಹೋಗುವಾಗ ಕೂಡ ಅನುಕೂಲ ಆಗುತ್ತೆ. ಇದು ಒಂದು ಅವ್ರು ನೋಡ್ಕೊಳ್ಬೇಕು ಯಾರು ಬರೋದಿಲ್ಲ.